ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸ್ಯಾಂಡಲ್ವುಡ್ ಅಂತ ಬಂದಾಗ ದುನಿಯಾ ವಿಜಯ್ ಅವರು, ಜಯಕುಮಾರ್ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾರೆ. ಒಂದು ಸಿನಿಮಾ ಅಂತ ಬಂದರೆ ಅದರಲ್ಲೆಲ್ಲವೂ ಕೂಡ ಹೊಸಬ್ರು ಇರ್ತಾರೆ. ಹೊಸಬ್ರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಅವರ ಬಾಳಿಗೆ ಬೆಳಕಾಗಿ ನಿಲ್ತಾರೆ ಅಂತಲೇ ಹೇಳಬಹುದು. ನಿಮ್ಗೆ ಗೊತ್ತೇ ಇದೆ, ಕಾಕ್ರೋಚ್ ಅಂತ ಬಂದಾಗ ನಮ್ಗೆ ನೆನಪಾಗೋದು ಕಾಕ್ರೋಚ್ ಸುಧೀರ್ ಅವರು. ಅವ್ರನ್ನ ಸುಧೀರ್ ಅಂತ ಯಾರು ಕೂಡ ಕರೆಯೋದಿಲ್ಲ, ಕಾಕ್ರೋಚ್ ಅಂತ ಕರೀತಾರೆ. ಅವರಿಗೆ ಒಳ್ಳೆ ಅವಕಾಶವನ್ನು ಕೊಟ್ಟು ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಹೀಗೆ ಈಗ ಸಿಟಿ ಲೈಟ್ ಸಿನಿಮಾದಲ್ಲೂ ಕೂಡ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಅಪ್ಪು ಸರ್ ಜೊತೆ ಆಗಿರ್ಬೋದು, ಶಿವಣ್ಣ ಅವ್ರ ಜೊತೆ ಆಗಿರ್ಬೋದು, ಅಂಡ್ ಈಗ ವಿನಯ್ ರಾಜ್ಕುಮಾರ್ ಜೊತೆ, ರಾಘಣ್ಣ ಜೊತೆ, ಎಲ್ಲರ ಜೊತೆನೂ ಆಕ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಆಗ್ಲೇ, ನಾನು ಅಣ್ಣವ್ರ ಫ್ಯಾಮಿಲಿಗೆ ಒಂಥರ ವಿಲನ್ ಅಂತ ಹೇಳ್ಬಿಟ್ಟು, ಫ್ಯಾಮಿಲಿ ವಿಲನ್ ಅಂತ ಹೇಳಿ. ಸೊ ಅವ್ರ ಜೊತೆ ಒಂದಷ್ಟು ವಿಚಾರವನ್ನ ಮಾತಾಡ್ಸೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ. ಸರ್ ನಮಸ್ತೆ, ಹೇಗೆ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಜರ್ನಿ ಫಸ್ಟ್ ಡಿಯೋದಲ್ಲಿ ಎಂಟ್ರಿ ಆಗುತ್ತೆ, ಆಮೇಲೆ ಆಲ್ಟೋ ಕಾರ್ ಬರುತ್ತೆ, ಆಲ್ಟೋ ಆದ್ಮೇಲೆ ಸ್ವಿಫ್ಟ್ ಕಾರಲ್ಲಿ ಬಂದಿದ್ರೆ ಎಂಟ್ರಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಮುಂದೆ ಹೋಗ್ತಾನೆ ಇದ್ದೀರಾ. ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದಾವೆ ನಿಮ್ಗೆ. ಸೊ ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಈಗ ಫಸ್ಟ್ ವಿಜಯಣ್ಣ ನನಗೆ ಸಲ್ಗಾ ಕರೆದಾಗ ನನ್ನ ಹತ್ರ ಡಿಯೋ ಇತ್ತು. ಆ ಸಿನಿಮಾ ಶುರು ಆಗಬೇಕಾದ್ರೆ ಡಿಯೋಲ್ ಬಂದೆ. ಅದು ಮುಗಿಯೋ ಹೊತ್ತಿಗೆ ಇನ್ನೇನು ರಿಲೀಸ್ ಹತ್ತತ್ರ ಆಲ್ಟೋ ತೊಗೊಂಡೆ. ಬಿಕಾಸ್ ಯಾಕೆ ಅಂತಂದರೆ ವಿಜಯಣ್ಣನ ಸಿನಿಮಾಲಿ ಯಾವುದೇ ಪಾತ್ರಗಳು ಮಾಡಿದ್ರು ಮುಂದಕ್ಕೆ ಅದು ಪ್ರಮುಖ ಪಾತ್ರಗಳಾಗಿ ಕನ್ವರ್ಟ್ ಆಗ್ತವೆ ಆರ್ಟಿಸ್ಟ್ಗಳು. ಸೊ ಆಗೇನು ಮಾಡ್ತಾರೆ ಬೇರೆ ಪ್ರೊಡ್ಯೂಸರ್ಗಳು, ಇನ್ನು ರಿಲೀಸ್ ಆದಮೇಲೆ ಡೈಲಿ ಒಂದು 20,000 ಜಾಸ್ತಿ ಹೇಳ್ತಾನೆ ಅಂತಂದು, ಶುಕ್ರವಾರ ರಿಲೀಸ್ ಅಂದರೆ ಬುಧವಾರದೊತ್ತಿಗೆ ಒಂದು 3-4 ಸಿನಿಮಾ ಅಡ್ವಾನ್ಸ್ ಬರುತ್ತೆ. ಸೊ ಆ ಅಡ್ವಾನ್ಸ್ ಕಾಸಲ್ಲಿ ತೊಗೊಂಡೋಗಿ ಆಲ್ಟೋಗೆ ಅಡ್ವಾನ್ಸ್ ಮಾಡಿ ಆಲ್ಟೋ ತೊಗೊಂಡಿದ್ದೆ. ಅಣ್ಣಂಗೆ ಫೋನ್ ಮಾಡಿ ಹೇಳಿದೆ, ಬೇಡ ಇನ್ನೂ ದೊಡ್ಡ ಗಾಡಿ ತೊಗೋತೆ ಅಂದರು. ಅದು ತೊಗೊಂಡಾಯ್ತು. ಮತ್ತು ಸಲ್ಗಾ ಪೂಜೆಗೆ ನಾನು ಆಲ್ಟೋಲ್ಲಿ ಬಂದಿದ್ದೆ. ಮತ್ತು ಸಲ್ಗಾ ರಿಲೀಸ್ ಹೊತ್ತಿಗೆ ಸೇಮ್ ಅದೇ ಥರ, ಇನ್ನು ಭೀಮಾ ರಿಲೀಸ್ ಆದರೆ ತಿರ್ಗೊಂದು 30,000 ಜಾಸ್ತಿ ಹೇಳ್ತಾನೆ. ಫಸ್ಟೇ ಲಾಕ್ ಮಾಡೋಣ ಅಂತೇಳಿ ಒಂದಷ್ಟು ಅಡ್ವಾನ್ಸ್ ಬರುತ್ತೆ. ಆಗ ಸ್ವಿಫ್ಟ್ ತೊಗೊಂಡೆ. ಈಗ ಅಣ್ಣ ಸಿಟಿ ಲೈಟ್ಸ್ಗೆ ಒಂದು ವಿಲನ್ ಪಾತ್ರ ಹೇಳಿದ್ದಾರೆ, ಒಂದು ತುಂಬ ಪ್ರಮುಖವಾದ ಪಾತ್ರ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ, ನೋಡೋಣ ರಿಲೀಸ್ ಟೈಮ್ಗೆ ಏನಾದರೂ. ದುನಿಯಾ ವಿಜಯ್ ಅಂತ ಬಂದಾಗ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಯಾರು ಕೂಡ ಈಗ ನೋಡಿ ಹೊರಗಿಂದ ಕರ್ಕೊಬರೋದು ವಿಲನ್ಗಳನ್ನ, ಅದು ಇಲ್ಲೇ ಎಷ್ಟು ಕಲಾವಿದರುಗಳಿರ್ತಾರೆ, ಅವ್ರನ್ನ ಸೃಷ್ಟಿ ಮಾಡೋದಿಲ್ಲ. ಬಟ್ ನಮ್ಮ ವಿಜಯ್ ಸರ್ ಏನಪ್ಪಾ ಅಂತ ಹೇಳಿದ್ರೆ ಕಲಾವಿದರನ್ನ ಸೃಷ್ಟಿ ಮಾಡ್ತಾರೆ, ಅವ್ರಿಗೆ ಅವಕಾಶ ಕೊಡ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದು, ನೀವು ಆಗ್ಲೇ ಹೇಳ್ತಾ ಇದ್ರಿ ಜಕಣಾಚಾರಿಗೆಲ್ಲ ಕೆತ್ತಿ ಅವರನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಅಂತ ಹೇಳಿ, ಅದ್ರ ಬಗ್ಗೆ ಮಾತಾಡಿ. ಇಲ್ಲ ಮೇಡಮ್, ಅಂದರೆ ಆಗಲೇ ಅದೇ ಒಂದು ಲೈನಲ್ಲಿ ಹೇಳಿದೆ ನೋಡಿ. ಈಗ ಇಲ್ಲಿ ಬೆಳೆಸೋದಕ್ಕಿಂತ ಬಳಸೋರೇ ಜಾಸ್ತಿ. ಹಂಗಾಗಿ ಅಂಥದ್ರಲ್ಲಿ ನೀವೀಗ ಹೇಳ್ದಂಗೆ ಆಚೆಯಿಂದ ಯಾರನ್ನೋ ಕರ್ಕೊಬರ್ತಾರೆ, ಅಲ್ಲಿಂದ ಮಾಡಿಸ್ತಾರೆ. ನಾನು ತಪ್ಪು ಅಂತ ಹೇಳ್ತಿಲ್ಲ, ಮಾಡಿಸ್ತಾರೆ, ಅದು ಹೌದು ಒಳ್ಳೆಯದು. ಬಟ್ ಇಲ್ಲಿನ ಕಲಾವಿದರುಗಳಿಗೆ ಅವ್ರದ್ದಾಗೋ ಆ ಹೋಟೆಲ್ ಬಿಲ್ ಇದೆಯಲ್ಲ, ಅವ್ರ ಸ್ಟಾಫು ಮತ್ತು ಹೋಟೆಲ್ ಬಿಲ್ಲು, ಅದರ ರೆಮ್ಯುನರೇಷನ್ನಲ್ಲಿ ಇಲ್ಲೇ ಅವ್ರನ್ನೇ ಮುಗಿಸ್ಬಿಡ್ಬೋದು. ಅಂದರೆ ಅಷ್ಟಿದೆ ವ್ಯತ್ಯಾಸಗಳು. ಸೊ ಆಮೇಲೆ ಅದು ಜಕಣಾಚಾರ್ಯರು ಅಂತ ಯಾಕಂತೆ ಅಂತಂದರೆ, ಈಗ ನೀವು ಯಾವುದೇ ಶಿಲ್ಪಿಗೆ ನೀವು ತೊಗೊಂಡೋಗಿ ಕೊಟ್ಟಿದ್ದ ಕಲ್ಲುಗಳಲ್ಲೆಲ್ಲ ಅವ್ರು ಕೆತ್ತಲ್ಲ. ಇಲ್ಲ ಇದ್ರಲ್ಲಿ ಕೆತ್ತಕ್ಕಾಗಲ್ಲ ಅಂತಾರೆ. ನೀವು ಯಾವುದೇ ಒಂದು ಕಲ್ಲು ತೊಗೊಂಡೋಗಿ ಇವ್ರ ಕೈಯಲ್ಲಿ ಕೊಡಿ, ಇವ್ರು ಕೆತ್ತು ಒಂದು ಆಕೃತಿ ಮಾಡಿ ಇಡ್ತಾರೆ. ಇವ್ರು ಗುರುವಾರ ಇಟ್ಟರೆ ಶುಕ್ರವಾರ ಬೆಳಗ್ಗೆ ಆ ಕಲ್ಲಿನ ಜೊತೆ ಸೆಲ್ಫಿ ತೊಗೋತಿರ್ತಾರೆ. ಅಂದರೆ ಅದೊಂದು ಆಕೃತಿಯಾಗಿ ಮಾರ್ಪಾಡಾಗಿರುತ್ತೆ. ಸೊ ಅದಕ್ಕೆ ಇವ್ರನ್ನ ಜಕಣಾಚಾರ್ಯ ಇರ್ತಾರ ಅಂತಂದೆ. ಬಿಕಾಸ್ ಇಲ್ಲಿ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳು ಜಾಸ್ತಿ. ಮೊಹಮ್ಮದ್ ಗಜನಿ ಯಾಕೆ ಫೇಮಸ್ ಅಂತ ಗೊತ್ತು ನಿಮಗೆ, ಎಲ್ಲವನ್ನು ಬಡ್ದು ಧ್ವಂಸ ಮಾಡಿದ್ರು. ಹಂಗಾಗಿ ಈಗ ಕೆಲವೊಂದು ಹಳೆ ಮಾತಿದೆ, ಅದೇನು ಸುತ್ತಿ ಏಟು ಬೀಳದೆ ಒಂದು ಕಲ್ಲು ಶಿಲೆ ಆಗಲ್ಲ ಅಂತ. ಇಲ್ಲಿ ಎಲ್ಲ ಸುತ್ತಿ ಏಟು ಎಲ್ಲರೂ ಶಿಲೆ ಮಾಡಲ್ಲ, ಒಂದಷ್ಟು ಸುತ್ತಿಗಳು ಹೊಡೆದು ಬೇಬಿ ಜಲ್ಲಿ ಮಾಡಿಬಿಡ್ತವೆ. ಅಂಥ ಕಾಲಘಟ್ಟದಲ್ಲಿ ಕರ್ಕೊಬಂದು ಹುಡುಗರನ್ನೆಲ್ಲ, ಈಗ ನೀವು ಸಲ್ಗ ತೊಗೊಳ್ಳಿ, ಸಲ್ಗದಲ್ಲಿ ಕೆಲಸ ಮಾಡಿದಂಥ ಒಂದು 5 ಹುಡುಗರು ಹೀರೋಗಳಾದ್ವಿ, ಎಲ್ಲ ಪಾತ್ರಗಳು ಮಾಡಿದವರು. ಯಶವಂತ ಹೀರೋ ಆದರು, ಕೆಂಡ ಪಾತ್ರ ಮಾಡಿದ ಮಲ್ಲ ಹೀರೋ ಆದ, ನಾನು ಸಾವಿತ್ರಿ ಪಾತ್ರ ಮಾಡಿದವನು ಹೀರೋ ಆಗಿ ಮಾಡಿದೆ, ಸೂರ್ಯಣ್ಣ ಪಾತ್ರ ಮಾಡಿದ್ದ ದಿನೇಶ್ ಹೀರೋ ಆಗಿ ಮಾಡಿದ್ರು. ಕಟ್ ಮಾಡಿದ್ರೆ ಭೀಮಾ ಬಂದರೆ, ಭೀಮಾದಲ್ಲಿ MLA ಮಗನ ಪಾತ್ರ ಮಾಡಿದ್ದಮ್ಮ ಸೂರ್ಯ ಹೀರೋ ಆದರು. ಇದು ನಮ್ಮ ಮೇಡಮ್ಮು ಗಿರಿಜಾ ಮೇಡಮ್ಮು ಹೀರೋಯಿನ್ ಆದರು. ನಾನೀಗ ಇನ್ನೊಂದು ಸಿನಿಮಾ ಹೀರೋ ಆಗಿ ಮಾಡ್ತಿದ್ದೀನಿ. ಹಿಂಗೆ ಭೀಮಲ್ಲಿ ಹುಡುಕಿದ್ರು ಒಂದಷ್ಟು ಜನ ಸಿಗ್ತಾರೆ. ಡ್ರ್ಯಾಗನ್ ಮಂಜು ತುಂಬ ಅದ್ಭುತವಾದ ಕೆಲಸಗಳು ಮಾಡ್ತಿದ್ದಾರೆ. ಅವ್ರಿಗೆ ಆ್ಯಶ್ ಮೇಲೆ ತುಂಬ ಬ್ಯುಸಿ ಇದ್ದಾರೆ. ಹಿಂಗೆ ಒಂದು ಸಣ್ಣ ಪಾತ್ರಗಳು ಕಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಮುಖ ಪಾತ್ರಗಳಾಗುತ್ತೆ. ಅಂದರೆ ಆ ಥರ ಬೆಳೆಸೋಕ್ಕೂ ಒಂದು ಒಳ್ಳೆತನ ಬೇಕಲ್ವ. ಅದಕ್ಕೆ ನಾನು ಅವ್ರನ್ನ ಜಕಣಾಚಾರ್ಯ ಇರ್ತಾರೆ, ಅದ್ಭುತವಾದ ಶಿಲ್ಪಿಯವರು. ಕೆತ್ತಿಟ್ರೆ ಬೆಳಗ್ಗೆ ಸೆಲ್ಫಿ ತಕ್ಕೋತಿರ್ತಾರೆ ಅಂತ ಒಂದು ಕೆಲಸಗಾರ ಇವರು. ಹೇಗಿದೆ ಬಣ್ಣದ ಲೈಫ್, ಹೇಗಿದೆ? ಎಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದ್ದಾವೆ? ಬಣ್ಣದ ಲೈಫ್ಗೆ ಎಂಟ್ರಿ ಕೊಟ್ಟ ಮೇಲೆ ಎಲ್ಲವೂ ಸೂಪರ್ ಆಗಿದೆಯಾ ಅಂತ ಹೇಳಿ? ಮೇಡಮ್ ನಿಜ, ತುಂಬ 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 ಚೆನ್ನಾಗಿದೆ. ಬಣ್ಣ ನಂಬ್ಕೊಂಡೇ ಬಂದವರು ನಾನು. ಇದಕ್ಕೆ ಮುಂಚೆ ನಾನು ಆರ್ಟಿಸ್ಟು, ಪೇಂಟ್ ಮಾಡ್ತಿದ್ದೆ. ಆ ಕೈಗೆ ಬಣ್ಣ ಆಗ್ತಿತ್ತು, ನಾರ್ಮಲ್ ಆಗಿತ್ತು. ಈಗ ಮುಖಕ್ಕೆ ಬಣ್ಣ ಹಾಕ್ತಿದ್ದೀನಿ. ಎಕ್ಸ್ಟ್ರಾಡಿನರಿ ಆಗಿದೆ. ಕೆಲಸ ಇದೆ ಮೇಡಮ್, ಕೆಲಸ ಮಾಡ್ತೀನಿ. ಈಗ ಒಂದು 11 ಸಿನಿಮಾ ಕೆಲಸ ಮಾಡ್ತಿದ್ದೀನಿ. ಒಂದು 18ರಿಂದ 20 ಸಿನಿಮಾದವರೆಗೂ ರಿಲೀಸ್ಗಿದೆ. ಚೆನ್ನಾಗಿದೆ ಮೇಡಮ್. ಆ ಕಾಲಕ್ಕೆ ತಕ್ಕಂಗೆ ಆ ಸಂಭಾವನೆ ಇದೆ. ಆ ಸಂಭಾವನೆಗೆ ತಕ್ಕಂಗೆ ನನ್ನ ಖರ್ಚು ಜಾಸ್ತಿ ಆಗ್ತಿದೆ. ನೋವು ಎಲ್ಲಿಲ್ಲ ಮ್ಯಾಮ್, ನೋವು ಎಲ್ಲ ಕಡೆ ಇದೆ, ನೋವು ಎಲ್ಲಿಲ್ಲ.
ಎಲ್ಲ ಕಡೆನೂ ಇದೆ ನೋವು, ಯಾರನ್ನು ಕೇಳಿದ್ರು ನೋವು ಇದ್ದೇ ಇದೆ. ಅದ್ರ ಜೊತೆ ಖುಷಿ ಇದೆ, ಖುಷಿಯ ಕೆಲಸ ಮಾಡ್ತೀನಿ. ಲೈಫೇ ಬೇಡ ಅಂತ ಹೇಳಿ ಸೂಸೈಡ್ ಮಾಡ್ಕೊಳಕ್ ಹೋದಂತ ವ್ಯಕ್ತಿ ಇವತ್ತು, ಯಾಕಂತ ಹೇಳಿದ್ರೆ ಒಂಥರ ಸ್ಫೂರ್ತಿ ನೀವು. ಇವನ್ ಎಲ್ರಿಗೂ ಒಂದ್ಸಲ ಒಂದ್ ಕ್ಷಣ ಅನ್ಸುತ್ತೆ ನೋವಾದಾಗ, ಇವನ್ ನಾವುಗಳು ಅನ್ಕೋತೀವಿ ಅಯ್ಯೋ ಈ ಲೈಫಲ್ಲಿ ಏನಪ್ಪ ಇದೆ, ಹೋಗ್ಬಿಡೋಣ ಮುಗಿಸ್ಕೊಂಡ್ಬಿಡೋಣ ಅಂತ ಎಷ್ಟೋ ಸಲ ಯಾವುದೋ ಒಂದು ಘಟನೆ ಆದಾಗೆಲ್ಲ ಅನ್ಸುತ್ತೆ. ಬಟ್ ನೀವು ನೋಡಿ ಅವತ್ತೇನಾದ್ರು ಹೆಚ್ಚು ಕಮ್ಮಿ ಆಗೋಗಿದ್ರೆ ಇವತ್ತು ನೀವು ನಮ್ಮ ಜೊತೆ ಇತ್ರ ಕುತ್ಕೊಂಡು ಮಾತಾಡಕ್ಕೆ ಸಿಗ್ತಿರ್ಲಿಲ್ಲ. ಆ ದಿನ ನೆನ್ಪು ಮಾಡ್ಕೋಬಹುದು. ಇದೆ ಮೇಡಮ್, ಮತ್ತು ತುಂಬ ಕೆಟ್ಟ ದಿನ. ಆವಾಗ ನನಗೆ ಇನ್ನೂ 15 ವರ್ಷ, ಅಷ್ಟು ಮೆಚುರಿಟಿ ಇರಲಿಲ್ಲ. ದಯವಿಟ್ಟು ಯಾರು ಟ್ರೈ ಮಾಡಬೇಡಿ. ಬದುಕೋದು ಆ್ಯಕ್ಚುಲಿ ಈಸಿ, ಸಾಯೋದೇ ಕಷ್ಟ. ಅದೇನೋ ಆಗ ಚಿಕ್ಕ ವಯಸ್ಸು ಅಷ್ಟು ಗೊತ್ತಾಗಲಿಲ್ಲ. ಅದು ಬಡತನ ಹಂಗೆ ಕಾಡ್ತಿತ್ತು ಮ್ಯಾಮ್ ನಮಗೆ. ಆ ಕೆಟ್ಟ ದಿನಗಳು ಹಂಗಿತ್ತು. ಅಥವಾ ಇದು ಏನು ಬಾಳ ಗುರು ಅಂತ ಅಂದ್ಕೊಂಡು ಏನೋ ಕೆಟ್ಟ ನಿರ್ಧಾರಗಳು ಮಾಡಿದ್ದೆ. ಮೇ ಬಿ ನೋಡಿ ಇದೆಲ್ಲ ಇತ್ತು ಅನಿಸುತ್ತೆ, ದೇವರು ಅದಕ್ಕೆ ಬೇಡ ಶಿಷ್ಯ ಮುಂದಕ್ಕಿದೆ ಅಂತ. ಏನಿಲ್ಲ ಮೇಡಮ್, 2 ದಿನ ಜ್ಞಾನ ಇರಲಿಲ್ಲ. 2 ದಿನ ಆದಮೇಲೆ ವಿಷ ಕೊಡ್ಕೊಂಡಿದ್ದೆ. ಹೌದು ಮ್ಯಾಮ್, 2 ದಿನ ಆದಮೇಲೆ ಮತ್ತೆ ಬದುಕ್ಬಿಟ್ನಲ್ಲ ಗುರು ಅಂತ ಅನ್ನಿಸ್ತು. ಆಗಿದ್ದಿದ್ದೇ ಒಂದು ಕೆಟ್ಟ ಬಡತನ, ಅದರಲ್ಲಿ ಇದ್ದಿದ್ದೆ ಒಂದು ಸಣ್ಣದು 1-2 ಗ್ರಾಮ್ ಚೀನ ನಮ್ಮ ಅಮ್ಮನ ಹತ್ರ. ಅದನ್ನು ಡಾಕ್ಟ್ರಿಗೆ ಫೀಸ್ ಕಟ್ಟೋಕ್ಕೆ ಮಾರ್ಬಿಟ್ಟು ಮಾಡಿದರು. ಆಗ ಡಿಸೈಡ್ ಮಾಡಿದೆ, ಅಮ್ಮ ನಿನಗೆ ಈ 1-2 ಗ್ರಾಮ್ ಹೋಗ್ಸಿದ್ದೀನಿ, KG ಗಟ್ಟಲೆ ಮಾಡಿಸ್ತೀನಿ ಅಂತ. ಹೇಗಿದ್ದಾರೆ ಅಮ್ಮ? ಮಾಡಿದ್ರ ಏನೆಲ್ಲ ಚಿನ್ನ ಎಷ್ಟು ಒಡೆ ಕೊಡ್ಸಿದ್ದೀರಾ ಅಮ್ಮನಿಗೆ? ಮಾಡಿದ್ದೀನಿ ಮೇಡಮ್, ನನ್ನ ತಾಕತ್ಗಾಗಷ್ಟು ನನ್ನ ವೈಫ್ಗಾಗಲಿ ನಮ್ಮ ಅಮ್ಮಗಾಗಲಿ ಮಾಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಡಸ್ಟ್ರಿಲಿರುವಂಥ ಒಂದು ಅದ್ಭುತ ಕಲಾವಿದ ನೀವು. ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗಲಿ, ಇನ್ನಷ್ಟು ಇಂಟರ್ವ್ಯೂಗಳು ನಮಗೂ ಮಾಡುವಂಥ ಭಾಗ್ಯ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಸಿಟಿ ಲೈಟ್ಸ್ ನಿಮಗೆ ಇನ್ನೊಂದು ರೀತಿಯಲ್ಲಿ ಹವಾ ಕ್ರಿಯೇಟ್ ಮಾಡುತ್ತೆ ಅನ್ನೋ ಹೋಪ್ 100% ಇದೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಕಾಕ್ರೋಚ್ ಸುದ್ದಿಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.